ಶಾಪ್ನ ನಡಿಗೆ ಬೆಳೆ ಸಂರಕ್ಷಣೆಯ ಕಡೆಗೆ ತುಂಬ ಅಗತ್ಯವಾಗಿರುವಂಥ ತಂತ್ರಜ್ಞಾನ ಇದು. ರೈತರ ಆದಾಯ ವೃದ್ಧಿಗೆ, ರೈತರ ಬೆಳವಣಿಗೆಗೆ, ರೈತರ ಸಾವಯವ ಕೃಷಿಗೆ ತುಂಬ ಉಪಯುಕ್ತವಾಗಿರುವಂಥ ಹೊಸ ಸಂಶೋಧನೆಯ ಮೂಲಕ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ನಲ್ಲಿ ಇದಕ್ಕೆ ಘೋಷಣೆ ಮಾಡಿರುವಂಥ ಭಾಳ ಮಹತ್ವದ ಸಂಗತಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವಂಥ ಒಂದು ಕೃಷಿ ವಿಶ್ವವಿದ್ಯಾಲಯ. ಈ ಭಾಗದ ಲಕ್ಷಾಂತರ ಜನ ರೈತರಿಗೆ ಉಪಯೋಗವಾಗುವಂಥ ವಿಧಾಯಕ ಮತ್ತು ರಚನಾತ್ಮಕ ಕಾರ್ಯಗಳು ಮತ್ತು ಸಂಶೋಧನೆಗಳ ಮೂಲಕವಾಗಿ ರೈತರಿಗೆ ಬೆಂಬಲವಾಗಿ ನಿಂತಹ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದು ಉತ್ತರೋತ್ತರವಾಗಿ ಬೆಳಗಲಂತ ಹಾರೈಸ್ತಾನೆ. ಈ ದಿನದಿಂದ 3 ದಿನಗಳ ಕಾಲ ಇದು ನಿರಂತರ ನಡೀತದೆ. ಈ ದಿನ ಪ್ರಥಮವಾಗಿ ನಾವು ಈಗಾಗಲೇ ಗೋಪೂಜೆ ಮತ್ತು ಬಸವಣ್ಣನ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡಿ ಈಗ ಕಾರ್ಯಕ್ರಮ ನಡೀತದೆ. ಪ್ರಗತಿಪರ ಕೃಷಿಕರ ಒಂದು ಸಹಯೋಗದಲ್ಲಿ ಚರ್ಚೆಗಳು ನಡೀತಿದ್ದಾವೆ. ನಂತರ ನಾಳೆ ಇದೇ ಒಂದು ನಮ್ಮ ಕೃಷಿ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೋಸರಾಜ್ ಸಾಹೇಬರು, ದರ್ಶನಾಪುರು ಮತ್ತು ಅನೇಕ ಗಣ್ಯಮಾನ್ಯವರು ಬಂದು ಇದನ್ನು ನಾಳೆ ಉದ್ಘಾಟನೆ ಮಾಡಲಿದೆ. ಮತ್ತೊಮ್ಮೆ ಈಗಾಗಲೇ ಎಲ್ಲ ಸ್ಟಾಲ್ಗಳು ಬಂದಿದ್ದಾವೆ. ಇದನ್ನು ಹೆಚ್ಚಿನ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಸುಬುದಾರರು, ವ್ಯವಸಾಯಗಾರರು, ಆಸಕ್ತಿಯವರು ಬಂದು ಇದರ ಒಂದು ಲಾಭ ಪಡ್ಕೋಬೇಕು. ಈ ಒಂದು ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಾವು ಈ ವರ್ಷದ ಘೋಷವಾಕ್ಯ ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬುದರ ಬಗ್ಗೆ ನಾವು ಇದು ಮಾಹಿತಿ ಕೊಡಲಿದ್ದೇವೆ. ಮತ್ತು ಎಲ್ಲ ರೈತರ ಸಮಸ್ಯೆಗೆ ಒಂದೇ ಸೋರಿನಡೆ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂದರೆ ಕೃಷಿ ಮೇಳ. ಈ ಒಂದು ಕೃಷಿ ಮೇಳ ರೈತರ ಹಬ್ಬ, ರೈತರ ಜಾತ್ರೆ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಭಾಗವಹಿಸಿ ಅವರ ಒಂದು ಸಮಸ್ಯೆಗಳು ನೇರವಾಗಿ ವಿಜ್ಞಾನಿಗಳೊಂದಿಗೆ ಮತ್ತು ಸಾಕಷ್ಟು ಅನುಭವ ಇರತಕ್ಕಂಥ ರೈತರೊಂದಿಗೆ, ಪ್ರಗತಿಪರ ಕೃಷಿಕರೊಂದಿಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತ ಮತ್ತೊಮ್ಮೆ ಈಗ ರೈತರಿಗೆ ವಿಶೇಷ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ, ಅದರ ಮೌಲ್ಯವರ್ಧನೆ ಆಗಿದೆ. ಅದಕ್ಕೆ ನೋಡ್ತಕ್ಕಂಥ ಪ್ರಾತ್ಯಕ್ಷತೆಗಳನ್ನು ನಾವು ಇಲ್ಲಿ ಮಾಡಿದ್ವಿ. ಮತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಇನ್ನು ಅನೇಕ ನಮ್ಮ ಸಂಶೋಧನೆವಾಗಿರ್ತಕ್ಕಂಥ ತಳಿಗಳಾಗಿರ್ಬೋದು, ಹೊಸ ತಳಿಗಳು, ವಿಜ್ಞಾನಿಗಳು ನೇರವಾಗಿ ಚರ್ಚೆಗೆ ಸಿಗಲಿದ್ದಾರೆ. ಇಂಥ ವೇದಿಕೆಯನ್ನು ಸದುಪಯೋಗ ಮಾಡೋಕ್ಕಂತ ತಮ್ಮಲ್ಲಿ ವಿನಂತಿ.